ಗೈಸ್ ಅಪ್ಪಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟು. ಏನಿರ್ಬೋದು? ಇರ್ಲಿಲ್ಲ ಫೋನ್ ಬಾಕ್ಸ್ ಒಳಗೆ ಚಾಕ್ಲೇಟ್ ಇರ ಓಪನ್ ಮಾಡತ್ತೆ. ಕಣ್ಬಿಡು ಕಣ್ಣೀರ್ ಮೂಗೆಲ್ಲ ಕ್ಯಾಪ್ಚರ್ ಮಾಡೋ ಕಣ್ ಕ್ಯಾಪ್ಚರ್ ಮಾಡಿದ್ರೆ ಇನ್ನೇನ್ ಮಾಡ್ತಾನೆ ಗೊತ್ತಾ? ಗೊತ್ತು ಕಣಪ್ಪ. ಆದ್ರೆ ಒಪ್ಪಿ ಬಿಡು, ಹೆವಿ ಇಂಟೆಲಿಜೆಂಟ್. ನಿಮ್ ಮನೇಲಿ ಯಾರು ಇಷ್ಟು ಇಂಟೆಲಿಜೆಂಟ್ ಇಲ್ಲವೇ ಇಲ್ಲ. ಅದು ಮುಚ್ತೀಯಾ? ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಪೂಜೆ ನಡೀತದೆ. ಇದು ಯಾರು ಹಬ್ಬ ಮಾಡ್ತವ್ರೆ ಅಂತ ಅನ್ಕೋಬಿಟ್ರೆ ಹಬ್ಬ ಅಲ್ಲ, ನಮ್ಮ ಮಂಜಣ್ಣ ಉತ್ಸವ ಅಷ್ಟೇ. ಮಂಜಣ್ಣ ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೆ. ಸೂರ್ಯದೇವಿಂದ ನಮಸ್ಕಾರ. ಅಲ್ಲಿ ಗೈಸ್ ಅದೇ ಮಟನ್ ಅದೇ ಮರಿ ಹೊಡಿತಾ ಇರೋದು ಇವಾಗ. ಬ್ರೋ ಸೈಡ್ ಬ್ರೋ, ಅಲ್ಲಿ ನೋಡ್ರಿ ಮಂಜಣ್ಣಂದು ಬರ್ತಡೆಗೆ. ಇಲ್ಲ ಬ್ರೋ, ನಾನು ನಮ್ಮ ಫ್ಯಾಮಿಲಿ ಕೂತಿರೋದಾರು ಫೀಲ್ ಗೊತ್ತೈತಿ. ಮರಿ ಎಷ್ಟು ಕೆಜಿ ಬೀಳ್ತದೆ ಅಂತ. 22 ಬರ್ಬೋದು. ಮಂಜಣ್ಣ ಹಬ್ಬಕ್ಕೆಲ್ಲ ಎಷ್ಟು ಮರಿ ಹೊಡಿತೀರಿ? ಹಬ್ಬಕ್ಕೆಲ್ಲ ಹೋಗ್ತತೆ 6 ಮರಿ ಹೊಡೆದಿ. ಮರಿ ಜಕ್ಕ ಮರಿ ಹೊಡಿಯೋಕ್ಕಿಂತ ಮುಂಚೆ ಪೂಜೆ ಮಾಡ್ತವ್ರೆ. ಇವಾಗ ನೋಡು ಕೆಳಕ್ತಾರೆ, ಮರಿ ಹೊಡಿತಾರೆ. ಬಟ್ ಅದ್ ನಾಕಕ್ಕಾಗಲ್ಲ ಯೂಟ್ಯೂಬಲ್ಲಿ. ಹಾಯ್ ಆಂಟಿ, ನಮಸ್ತೆ. ಇವ್ರ ಮಕ ನೋಡ್ಕೊಂಡು ಹೆಂಗಿದ್ರಿ ಆಂಟಿ 2 ದಿವಸದಿಂದ? ಏನಿಲ್ಲ, ನಿದ್ದೆ ಮಾಡಿ ಎದ್ದಾಡ್ತಾರ ಇದ್ದೀರಾ? ಅಲ್ಲ, ಕಾರ್ ನಿದ್ದೆ ಮಾಡಿಸ್ಕೊ ಓಡಿಸ್ಕೊಬರಕೈತದಪ್ಪಿ. ಏನ್ ತಲೆ ಉಪಯೋಗಿಸ್ತೀಯ? ಸೀರಿಯಸ್ ಆಗಿ ನಿನ್ ತರ ತಲೆಗಾರತಿನ ನೋಡೇ ಇಲ್ಲ ಅಪ್ಪಿ. ನಿಂಗೊಂದು ಸರ್ಪ್ರೈಸ್ ಹೇಳ್ತೀನಿ. ಹೋಯ್ತು ನನ್ ಫ್ರೆಂಡ್ಸ್ ಇಟ್ಟ ನನ್ಗೆ ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣನ ಏನು ಇದಕ್ಕೆ ಅನಾಥಾಶ್ರಮಕ್ಕೆ ಸೇರಿಸ್ಬೇಕಂತ ಪ್ಲಾನ್ ಹಾಕೊಂಡಿದ್ಯಾ? ಅದು ಸರ್ಪ್ರೈಸ್ ನಿಂಗೆ? ಸಿಕ್ಕಾಪಟ್ಟೆ ಖುಷಿ ಪಡುವಂತ ಸರ್ಪ್ರೈಸ್. ಸಿಕ್ಕಾಪಟ್ಟೆ ಖುಷಿ ಪಡುವಂತ ಸರ್ಪ್ರೈಸ್ ಅಂದ್ರೆ ನಮ್ಮ ಅಣ್ಣನ ಸನ್ಯಾಸಿ ಮಾಡ್ಬೇಕು, ಒಂದ್ ಹುಡುಗಿ ಜೀವನ ಉಳಿಸ್ಬೇಕು ಅನ್ಕೊಂಡಿದ್ಯಾ? ಈ ತರ ಮೌನವ್ರತ ಮಾಡ್ತಾವನೆ. ಹೇಳ್ಬೇಕಾದ್ರೆ ಯಾವಾಗ್ಲೂ ನಾನು ಅದರ ಸೈಲೆಂಟ್ ಆಗಿ ಕುತ್ಕ ಅವನು ಗೂಳಿ ಗೂಳಿ ಮನ್ಸನೇ ಅಲ್ಲ ಅದು. ಮೈ ಮೇಲೆ ದೇವ್ರು ಬಂದಿತ್ತಾ? ಅಪ್ಪಿ ಸರ್ಪ್ರೈಸ್ ವೇಟ್ ಮಾಡ್ತಿದ್ದ. ಸರ್ಪ್ರೈಸ್ ಅಂದ್ರೆ ಅದೇನೋ ಆಳಗ ಕೆಲಸ ಇರುತ್ತೆ. ಏನ್ ಹಿಂಗಂತಿ ಆಳಗ ಕೆಲಸ ಅಂತ? ಯಾಕೋ ಫ್ಯಾನ್ಸ್ ಪಾಪ ಒಬ್ರು ಬಿಡದಾರೆ ಇದ್ ನೋಡ್ತಾರೆ ಕಣೋ, ಮಾಡಿಸ್ಬೇಕು ಕಣೋ ನಿನ್ನ. ಸರಿ ಆಯ್ತು ಆಂಟಿ, ಆಯ್ತು. ಇರು, ನಮ್ ತಗ್ಯದೇ ಇಲ್ಲ. ಏನು ಕೈ ಹೋಯ್ತದೆ ಬಾಸ್ ಸರದ್ ಬಾಸ್. ಇನ್ನೊಂಚೂರು ಮೇಕ್ ಎತ್ತಿನ ಎತ್ತಕ್ಕೆ ಆಯ್ತಲ್ಲ ಕಳ. ಇವಳು ತಡೆದಿಟ್ಟು ನಿಲ್ಸ್ಕೊಟ್ಟು ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ವೆಲ್ಕಮ್ ಮಾಡ್ತಾ ಇರೋದು ಗೈಸ್. ನೆನ್ನೆ ನೈಟು ಮಂಜಣ್ಣವ್ರದ್ದು ಮನೆ ಬರ್ತಡೇ ಇದು. ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ದು ಫ್ಯಾಮಿಲಿ ಜೊತೆಗೆ. ಫ್ಯಾಮಿಲಿ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಅಲ್ಲಿಂದ ವಾಪಸ್ಸು ನನಗೆ ಇನ್ನೊಂದು ಬೆಂಗಳೂರಲ್ಲಿ ಒಂದು ಶೂಟ್ ಇತ್ತು. ಅಲ್ಲಿ ವ್ಲಾಗ್ ಮಾಡೋಕ್ಕೆಲ್ಲ ಆಗಲಿಲ್ಲ ನನ್ನ ಕೈಲಿ. ಇನ್ನೇನು ಮಾಡೋದು, ಇಬ್ಬರು ಇಷ್ಟೇ ಇರ್ತಾರಲ್ಲ, ಇನ್ನೇನಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಶೂಟ್ ಇತ್ತು ಬೆಂಗಳೂರಲ್ಲಿ. ಅದೊಂದು ಮುಗಿಸ್ಕೊಂಡು ವಾಪಸ್ ಇವಾಗ ಅಲ್ಲಿ ಊಟನೂ ಮಾಡಾಯಿತು. ಇವಾಗ ವಾಪಸ್ ಅಪ್ಪಿ ಅವ್ರನ್ನ ಪಿಕ್ ಮಾಡೋಕ್ಕೆ ಅಂತ ನೋಡಿ ಬಂದಿರೋದು. ಏನೇ ಚೆನ್ನಾಗಿ ತಗೊಂಡ್ರಪ್ಪ ಅಂದೆ. ಏನ ಅಲ್ಲ ರೆಡಿ ಆಗಿದೆ ಅಂತ ಹಿಂಗೆ ಊರು ತಿರುಗ ತಿಂತಿದ್ಯಲ್ಲ, ಯಾಕೆ ಇಷ್ಟಿಯಾ? ಮೇಕಪ್ ಮಾಡಿಲ್ಲ ಅಂದ್ರೆ ಅಪ್ಪಿ ಸೀರಿಯಸ್ ಆಗಿ ಬೆಳಿಗ್ಗೆ ಎದ್ದು ಬಂದೊಳಗೆ ಕಾಣಿಸ್ತೀಯ ಕಣ. ಮಲಗಿದ್ದೆ ಎದ್ದಿರೋದು ಇವಾಗ ನಾನು. ಗೂಳಿ ಮರಿ ಅಕ್ಕ ಯಚ್ಚಿ ಅದು ಏನಂತ ನೀನ್ ಇಷ್ಟ ಚೆನ್ನಾಗಿ ರೆಡಿ ಆಯ್ತು, ಇದಕ್ಕೆ ಯಾಕೆ ಹಿಂಗ್ ಬಂದು ಅಂತ. ಇದು ಬಂದ್ ಇದ್ರೆ ಸುತ್ತ ಸುಮ್ಮನೆ ಎಸಿ ಮಿಸ್ ಮಾಡ್ಕೋತಿದ್ದ ನನ್ನ. ಇಲ್ಲ ಕುತ್ಕೊಳ್ಳಿ, ಯಾಕೆ ನಾನು ಇಲ್ಲಿ ಕುತ್ಕೊಂಡು. ಗೋಳಿ ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಅಯ್ಯೋ ನೋಡ ಕಣ್ಣೇ ಬಿಡಕ್ಕಾಯ್ತಲ್ಲ ಗೋಳಿಗೆ ತಿಂದು. ಗೈಸ್ ಅಪ್ಪಿ ನಮ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿದೆ ಅಂತ ತೋರಿಸ್ತಲ್ ನೋಡು. ಯಾಕೆ ಫ್ಲಾಶ್ ಆದ್ರೂ ಕಾಣಿಸ್ತೈತಾ? ನೋಡು ಬುಂಡೆ ಅವ್ನ ಮುಖ 2 ಒಂದೇ ಕಾಣಿಸ್ತೈತೆ. ಅಲ್ಲ ಎಲ್ರು ಬುಂಡೆ ಮಖ 2 ಒಂದೇ ಕಡೆ ಇರೋದು.
ಬುಂಡೆ ಬೆಳ್ಳಗಿದ್ದು ಕೂದಲು ಮುಚ್ಕೊಂಡಿರುತ್ತೆ ಅಂತಾನೆ ವೈಟ್ ಇರ್ಬೇಕು ತಾನೆ. ನನ್ನ ನೋಡಿ ಏನ್ ಅವಾಗ್ಲೂ ಚಿಬ್ಬಿ ಹೋಯ್ತು. ಇದ್ ನೀನೆ ಇದು ಗೂಳಿ ನೋಡು ಒಂದೇ ಕಣ್ಣು ನೋಡ್ತೀನಿ. ಶಶಾಂಕ್ ಏಟ್ ಮಾಡ್ಬಿಟ್ಟಿದ್ದ ಅವಾಗಲೋ. ಸಸಾಂಗ್ ನೋಡ ಕಳ್ಳ ಹೋದಕ್ ಕುಂತಂಗ ನಮ್ಮ ಅಮ್ಮ ನೋಡಪ್ಪ ನನ್ ಮಕ್ಕ ತೋರ್ಸಲ್ಲ. ನಿಮ್ಮಮ್ಮ ಎತ್ಕೊಂಡಿರೋದು ಯಾರ? ನಾನ್ ಯಾಕೆ ಹಿಂಗ್ ಕೂತವ್ನಿ ಶಾಪ್ ಆರ್ಡ್ರ್ ಬಂದ ನಂಗೆ. ಅದು ಒಲ್ಟಿ ಪಿಜ್ಜಾ ಚೇಂಜ್ ಕೂತಿರೋದು ನೋಡು. ನಾವು 3 ಜನ ಹೆಂಗ್ ಕೂತಿದೀವಿ, ಹೆಂಗೋ ಕೂತಿದ್ವಿ. ಅಂದ್ರೆ ಫ್ಯಾಮಿಲಿ ಒಬ್ಬ ವೆರಿ 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 ಆರಗೆಂಟ್ ಇಂಟೆಲಿಜೆಂಟ್ ಪರ್ಸನ್ ಅಂತ ಯಾವನಾರು ಇರ್ತಾನ, ಡಿಫ್ರೆಂಟ್ ಪರ್ಸನ್. ಯಾವಾಗ್ಲೂ ಗುಂಪಲ್ಲಿದ್ದವರು ಪೆದ್ರಾಗಿರ್ತಾರೆ, ಸಿಂಗಲ್ ಆಗಿ ಓಡಾಡೋದು ಗರುಡ. ಜಾಸ್ತಿ ಬುದ್ಧಿವಂತ ಅಂದ್ರೆ ಗರುಡನೇ. ನಿಮ್ಮ ಅಪ್ಪ ನೋಡಪ್ಪ ಹೂನಾರಪ್ಪನಾರ ಎಲ್ಲ ಹಾಕೊಬಿಟ್ಟಿರೋದ? ಇಲ್ಲ, ಶರ್ಟ್ ತಗೊಂಡಿರೋದು. ಏನೇ ಇದಾರಿದು? ನೀನ್ ಹೆಚ್ಚೋರಿಯದೆ ಅಚ್ಚೋರಿಯದ ಇವ್ ಒಳ್ಳೆ ಕಳ್ಳ ಊದಿ ಇದ್ದಂಗಿದೆಯಲ್ಲ ಗೂಳಿ. ಯಾರೋ ಇವನು ಗೂಳಿ ಯಾಕೆ ನೈಟ್ ಇದ್ರಲ್ಲಿ ನೋಡಿ ಏನ್ ಚೆನ್ನಾಗಿದೆ. ನಾನು ಇದು ಹಸೂರಿದ ಏನ್ ವೈಟ್ ಸಿಕ್ಕಾಬಿಟ್ಟು ಹಿಂಗಂತವ್ರಲ್ಲ ಗೂಳಿಯಾ? ಇಲ್ಲ ತೋರಿಸ್ತೀನಿ, ಇನ್ನೂ ಐತೆ ಗೂಳಿ ಇದ್ರಲ್ಲಿ ನೋಡು. ನಾನು ಆ ಕಡೆ ಸ್ವೆಟರ್ ಇದು ಕರ್ಗಿ ಕಣೆ ಗೂಳಿ. ಇಷ್ಟು ಇದೆ ಅವ್ನು ಯಾರೇ ಅವ್ನು ಹಂಗ್ ಬಿಟ್ಕ ಕುಂತವನಲ್ಲ ನಮ್ಮ ಮಾವನ ಮಗ. ಗೂಳಿ ನೋಡಿ ಹಿಂಗ್ ಬಿಟ್ಕ ಕುಸಿರೋದು. ಏನೇ ಗೂಳಿ ಹಿಂಗವನೇ ಜಪಾನೀಸ್ ಅಲ್ಲ ಇವಾಗ ಒಳ್ಳೆ ದರಾಡಂಗ ಅನ್ಸದೆ. ಅವಾಗ್ಲೂ ಹಂಗೆ ಹೇಳ್ತಿದ್ದೆ ಜಪಾನೀಸ್ ನಾಯಿ. ಕಾರ್ ಲಾಕ್ ಮಾಡ್ಕೋಬ ಜಪಾನೀಸ್ ನಾಯಿ ಫೋಟೋ ನೋಡ್ಕೊಂಡಾಗಿತ್ತ ಅಲ್ಲೇ ಅದ್ ನೋಡ್ಗುಳಿ ಇಲ್ಲಿ ಗುಳಿ ಲೋ ಇದು ಕಾರ್ ಲಾಕ್ ಮಾಡ್ಕೊಬಿಡ. ಇಲ್ಲಿ ಜಪಾನೀಸ್ ನಾಯಿ ನೋಡ್ಕೊಂಡು ಚೂಡಿದಾರ ಹಾಕಿ ನಿಂತಿದೆ, ನೈಟ್ ಯಾಕೆ ನಿಂತಿದೆಯಲ್ಲ ಗೂಳಿ ನನ್ ಮಗನ. ಇದ್ರಲ್ಲಿ ಇಲ್ಲೂ ಯಾವ್ದು ಹೇಳು. ನಿಮ್ಮ ಅಮ್ಮ ನಿನ್ನ ಎತ್ಕೊಂಡಿರಲ್ಲ ಬಿಡು. ನಮ್ಮ ಅಣ್ಣ ಅದು ಇದೇ ನೀನು ಅಲ್ಲ, ಬನ್ನಿ ಹಾಕೊಂಡಿರೋ ನಾನು. ಸಪ್ಪಿ ಚಿಕ್ಕ ವಯಸ್ಸಲ್ಲಿ ಹಿಂಗ್ ಕಾಣಿಸ್ತಿದ್ರು ನೋಡಿ. ಅದೇ ಆ ಫೋಟೋ ತೋರಿಸ್ತೀಯ? ಇದ್ರಲ್ಲಿ ಕ್ಯೂಟ್ ಆಗಿದ್ದೀನಿ, ತೋರ್ಸು. ಕಳ್ಳದಿ ಭಾರಿ ಕ್ಯೂಟ್ ಆಗಿದೆ ಬಿಡು. ಸೋಡ್ ನೋಡಿ ಸೋಡ್ ಹೆಂಗಿದ್ದು ಆಗಿಂದ ಒಂದೇ ತರ ಇದ್ದೀನಿ ಗೈಸ್ ನಾನು. ಯಾವ ಒಂದೇ ತರ ಇದೆಯಾ? ಸಣ್ಣಕ್ಕೆ ವೈಟ್ ವೈಟ್ ಆಗಿ. ನಿನ್ ಪ್ರಕಾರ ಸಣ್ಣ ಅಂದ್ರೆ ಇದೇನೆ ಲೂಜೆ. ಮಿಸ್ ಮಾಡಲ್ಲ, ಡೈಲಿ ನೋಡ್ತಾ ಇದ್ದೀನಿ. ಡೈಲಿ ನೋಡ್ತಾನೆ. ಎಷ್ಟೋ ತರಾಗ್ಲಿ ನಾನು 10 ಗಂಟೆ 11 ಗಂಟೆ ಮಿಸ್ ಬಂದು ಎಷ್ಟೋ ತರಾಗ್ಲಿ ನೋಡೋದೇ ಬಿಡಲ್ಲ. 10 ಗಂಟೆ 11 ಗಂಟೆ ಅವ್ನು ನಮ್ಮ ಚಿಕ್ಕವನ ಬೇರೆ ನೋಡ್ತಾನೆ. ಇವನ್ ಮಾತ್ರ ನಿಮ್ದೆ ನೋಡೋದು, ಬೇರೆ ಯಾರು ನೀವು ಕಾಫಿ ಟೀ ಏನು ಬೇಡ ಕುಡಿಯಲ್ಲ ಸರಿ ಇಲ್ಲ ಏನ್ ಬೇಡ ಸಾಕು ಇಷ್ಟ ಹೇಳಿದ್ರು ಅಷ್ಟೇ ಸರ್. ಕ್ಲೋಸು ನಾವು ಇಲ್ಲೇ ಪಕ್ಕದಲ್ಲೇ ಅದಕ್ಕೆ ಕರ್ಕೊಂಬರ್ತೀನಿ, ಮೀಟ್ ಮಾಡಿಸ್ತೀನಿ ಅಂದ್ರೆ ಫೋನ್ ಕಳಿಸ್ತೀನಿ. ಇಸ್ಕೊಟ್ಬಿಟ್ಟಿದ್ದೇನೆ ಕಳಿಸ್ತೀನಿ. ಯಾಕಂದ್ರೆ ಅವ್ನು ಬಂದಿರಂತ ಈಗ ಹೊರಡ್ತಾವೆ ಅಂತಾರೆ. ಎಷ್ಟೊತ್ತೇನೋ ಗೊತ್ತಿಲ್ಲ ಸರ್. ಅದು ಹಣೆ ಹೊಟ್ಟೋದ್ರು 5 ಗಂಟೆಲೆ ಊರು ಕರ್ಕೊಂಡೋಗ್ಬಿಡ್ತೀನಿ ಅಂದಲ್ಲ ಅಂದ್ಬಿಟ್ಟು ಉಳ್ಕೊಂಡಿದ್ದು. ನಂಬ್ಕೊಬಿಟ್ಟು ನಮ್ನ ಇಲ್ಲೇ ಉಳಿಸ್ತಾ ಕಣಪ್ಪ ಇವತ್ತು. ಏನತ್ತೆ ನೀನು ಕಲಾವಿದ ಕಣತ್ತೆ. ನಮ್ಮಮ್ಮ ಅಲ್ಲ ನಮ್ಮ ಅತ್ತೆ ನಮ್ಮ ಮಾವನ್ ಸುಳ್ಳು ಹೇಳ್ತಾ ಇರೋದು ಸರತ್ತು. ಅಂದ್ರೆ ಆಕ್ಚುಲ್ ಆಗಿ ಏನಕ್ಕೆ ನಾ ಇವತ್ತು ಇಲ್ಲೇ ಉಳ್ಕೋತೀವಿ ನಾನು ಗುಳಿನುವೆ. ಇವತ್ತು ತಿರ್ಗಾ ನಾಳೆ ಇನ್ನೊಂದು ಪ್ರಮೋಷನ್ ಶೂಟ್ ಅದೇ ಯುಗಾದಿ ಅಲ್ವಾ, ಯುಗಾದಿಗೆ ಆಫರ್ಸು. ಅದಕ್ಕೋಸ್ಕರ ಶಾಪ್ಸ್ ಜಾಸ್ತಿ ಪ್ರಮೋಷನ್ಸ್ ಖರ್ಚು ಮಾಡಿಸ್ತಾರೆ ಈ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಇವ್ರು ಮತ್ತೆ ಅವ್ರು ಹೋಗ್ಬೇಕಿತ್ತು. ನಂಗೋಸ್ಕರ ಇವತ್ತು ಇವ್ರು ಹೇಳ್ಕೊಂಡ್ರು. ನಂಗೋಸ್ಕರ ಒಂದು ಸುಳ್ಳು ಹೇಳಿದ್ರು ನಮ್ಮ ಮಾವಂಗೆ. ಥ್ಯಾಂಕ್ಸ್ ನೀನೇನ್ ಹೇಳಿಲ್ಲ, ಅತ್ತೆ ತಲೆ ಓಡಿಸಿರ್ತಿದ್. ನೀನ್ ಯಾವ ತಲೆ ಓಡಿಸಿರ್ತೀಯ ಅಪ್ಪಿ? ನೀವ್ ಓಡೋಕ್ ಟ್ರೈ ಮಾಡೋ ಗೂಡಿ ಹಿಂಗಿಡ್ದೆ ಓಡೆ ಅಪ್ಪಿ. ಜುಟ್ಟು ಮುಟ್ಟಂಗಿಲ್ಲ ಹುಡುಗಿರಿಗೆ, ಜುಟ್ಟು ಮೈನಸ್ಸುಗಳೇ. ಜುಟ್ಟು ಮುಟ್ಟದ್ಬಿಟ್ಟು ಕಚ್ಬಿಡ್ತಲ್ಲಕಲ್ಲ ಇಟ್ಕಂದ್ರೆ. ಸರಿ ಕೂಲ್ ಇಟ್ಕೊಂಡ್ರೆ ನೀ ಕಚ್ಬಿಡು ಅಪ್ಪಿ. ಸರಿ ಸರ್ಪ್ರೈಸ್ ಗಿಫ್ಟ್ ಏನೋ ಅಂತ ಕೇಳಲ್ವಾ? ಸರ್ಪ್ರೈಸ್ ಗಿಫ್ಟ್ ಏನೋ ಅಂತ ಕೇಳಲ್ವಾ? ಗೈಸ್ ಪರಿಶೋಧನೆ ಮಾಡಕ ಬದ್ಲಂತೆ ಕಾರ ಏನು ಸಿಕ್ಕಿಲ್ಲ ಅಲ್ಲಿ. ಇವಾಗ ಓಡೈತಿದ್ಲು ಗೂಳಿ ಜುಟ್ಟು ಹಿಡ್ಕೊಂಡ ನೋಡು. 50 ಬಸ್ಗೆ ಹೊಡಿ ಹೇಳ್ತೀನಿ.
ದೊಡ್ಡ ಗಿಫ್ಟ್ ಕಣೆ. ಗಿಫ್ಟ್ ಬೇಡ, ನಾನೇ ಬಿಸ್ಕೆಟ್ ಅಷ್ಟು ಮಟ್ಟಕ್ಕೆ ಆಯ್ತು, ನಾನು 50 ಬಸ್ ಕೊಟ್ಟಿದ್ದೆ, ನನಗೆ ಆ ಗಿಫ್ಟ್ ಕೊಟ್ಟನ ಕೇಳು. ಸಾರ ಹೊಡಿತಾರೆ ಅಂತ ಗಿಫ್ಟ್. ಬೆಳಗಾನ ಬೇಕಾದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಟು ಕೂತ್ಕೋತೀನಿ. ಕೊಟ್ಟನ ಕೇಳು. ಗೂಳಿಗೆ ಆಫರ್ ಇಲ್ಲ, ನಿಂಗ್ ಮಾತ್ರ ಆಫರ್ ಅದು. ಇದು ಏನ್ಲಗಳು ಅಲ್ಲ ಹೆಂಗ್ ಹೊಡೈತಿದ ನೋಡು. ಬಾ ಅಂತಿಂತೊಳಲ್ಲ ಕಣೆ ನೀನು. ನಿನ್ ತಂಗಿ ಸುಮಾರು ಆಡ್ತಿರ್ಕಲ್ಲ ಗುಳಿ. ಪ್ಯಾಂಟ್ ಎಲ್ಕದ್ಯಪ್ಪ ನೀನು ಗುಳಿ. ನಂಗಂದು ನೋಡಿದ ತಕ್ಷಣ ವಾವ್ ಏನನ್ಬೇಕು, ವಾವ್ ಅನ್ಬೇಕು. ನಿಮ್ಮ ಅಜ್ಜಿ ನಿನ್ ಸೀರೆ ನೋಡ್ಬಿಟ್ಟು ವಾವ್ ಅಂತಲ್ಲ, ಹಂಗೆ ವಾವ್. ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ಅನ್ಕೊಳ್ರಿ. ಈ ಪ್ರ್ಯಾಂಕ್ ಮಾಡಕ್ ನಾನು ಮಾಡ್ಲಾ ಬೇಡವಾ ಯೋಚನೆ ಮಾಡ್ತಿದ್ದೆ. ಅಕಸ್ಮಾತ್ ಅವಳು ಪ್ರ್ಯಾಂಕು ಅಂತ ಅನ್ಕೊಂಡ್ರೆ ನಂಗೇನು ಬೇಜಾರಾಯ್ತಿರಲಿಲ್ಲ. ಅಕಸ್ಮಾತ್ ನಿಜ ಅಂತ ಅನ್ಕೊಬಿಟ್ರೆ ನಂಗೆ ಅದು ಕೊಡೋಕ್ಕಾಗಲಿಲ್ಲ. ಅವಳು ಮನ್ಸಿಗೆ ಬೇಜಾರು ಮಾಡಿಬಿಟ್ರೆ ನನಗೆ ಒಂಥರ ಬೇಜಾರಾಗ್ಬಿಡ್ತಿದೆ ಅನ್ಕೊಳ್ರಿ. ಅಯ್ಯೋ ಬೇಜಾರು ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಬಟ್ ಮೋಸ್ಟ್ಲಿ ಅವಳು ಏನಾಯ್ತದೆ ನಂಬ್ಕೊಂಡು ಅವಳು ಎಮೋಷನ್ಸ್ ಹೆಂಗಿರುತ್ತೆ, ಅವಳು ಎಷ್ಟು ಖುಷಿಪಟ್ಟು ಎಷ್ಟು ಬೇಜಾರಾಯ್ತಾಳೆ, ಖುಷಿ ಪಡ್ತಾಳೆ ಇಲ್ವೋ, ಅವಳು ಎಕ್ಸ್ಪ್ರೆಷನ್ ಹೆಂಗಿರ್ತದೆ ಕೊಟ್ಟಿದ ತಕ್ಷಣ ನೋಡೋ ಬನ್ನಿ. ಇವಾಗ ಈ ಫೋನು ಸೆಕೆಂಡ್ಸು ಅಂತ ಹೇಳಿದ್ರೆ ಅವಳು ಪಕ್ಕ ನಂಬ್ತಾಳೆ. ಸೆಕೆಂಡ್ಸ್ನ ನಿಂಗೆ ಗಿಫ್ಟಾಗಿ ಕೊಡ್ತಾನೆ ಅಂದರೆ ನಂಬ್ತಾಳೆ. ಹೊಸದು ಅಂದರೆ ನಂಬೋದು ಕಷ್ಟ, ಬಿಕಾಸ್ ಸೆಕೆಂಡ್ಸು ಅಲ್ವಾ, ಸೆಕೆಂಡ್ಸ್ ಕೊಟ್ಟರು ಕೊಡ್ಬೋದು ಅಂತ ಅನ್ಕೊಬಿಡ್ತಾಳೆ. ಸೊ ಅದಕ್ಕೆ ನಾನು ಇವಾಗ ಸೆಕೆಂಡ್ಸ್ ಫೋನು ಇದು ಅಂತ ಅಂದ್ಬಿಟ್ಟು ಕೊಡ್ತೀನಿ ಅವಳಿಗೆ. ನೋಡುವ ಗೈಸ್, ಐಫೋನ್ 17 Pro Max 1 TB 1,90,000, ನನಗೆ 1,70,000 ಕೊಟ್ಟಿದ್ದು. ಮಹಾಲಕ್ಷ್ಮಿ ಕಮ್ಯುನಿಕೇಷನ್ಸ್ ಅವರು ರಾಜಾಜಿನಗರ್ 6 ಬ್ಲಾಕಲ್ಲಿ ತಗೊಂಡಿದ್ದು. ನಾನು ಇದನ್ನ ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾರೆ ಅನ್ಕೊಳ್ರಿ. ನೀವು ಹೋಗ್ರಿ, ಸಿಕ್ಕಾಪಟ್ಟೆ ಒಳ್ಳೆ ಅಂಗಡಿ, ಓನರ್ ಅಷ್ಟೇ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಮನುಷ್ಯ ಅನ್ಕೊಳ್ರಿ. ನೀವು ಹೋಗಿ ವಿಸಿಟ್ ಮಾಡಿ ಮಹಾಲಕ್ಷ್ಮಿ ಕಮ್ಯುನಿಕೇಷನ್ಸು ರಾಜಾಜಿನಗರ. ಗೈಸ್ ಅಪ್ಪಿಗೆ ಬೆಟರ್ ಆಗಿ ನಮ್ಸಕ್ಕೆ ಇವಾಗ ಇದ್ರೊಳಗೆ ಸೋಪ್ ಹಾಕ್ಬಿಡ್ತೀನಿ. ಅದಕ್ಕೆ ನಮ್ಮ ಹುಡುಗನ ಸೋಪ್ ತರಕ್ಕೆ ಅಂತ ಅಂದ್ಕೊಳ್ಸೀನಿ. ಆದರೂ ಬೇಜಾರೈತೆ ಅನ್ಕೊಳ್ಳಿ. ಅವಳು ಪಾಪ ಖುಷಿಪಟ್ಟು ಬೇಜಾರು ಮಾಡಿಬಿಟ್ರಳು ಏನೋ ಅಂತ. ಅಪ್ಪಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ, ಏನು ಮಾಡ್ತಾಳೆ ಅಂತಂದ ನೋಡೋರಿ. ಓಯ್ ಚಿನಾಲಿ ಏನು ಇಷ್ಟು ತಪ್ಪುದೇ ತಗೊಂಡ್ಬಿಟ್ಟಿದ್ಯಾ, ಬಿಡ ಸಾಕು ಬಿಡ. ಗೈಸ್ ಇಲ್ಲಿ ನೋಡಿ, ಅಪ್ಪಿಗೆ ಐಫೋನ್ ರೆಡಿ ಆಗದೆ. ಇವಾಗ ಅವಳು ಓಪನ್ ಮಾಡಿದ ತಕ್ಷಣ ಹಿಂಗೆ ಬರ್ತದೆ. ಬರೀ ಸ್ವಚ್ಛತೆ ಅಲ್ಲ, ಹೊಳಪು ತನ್ನಿ. ನೋಡ ಅವಳು ಎಕ್ಸ್ಪ್ರೆಷನ್. ಗೈಸ್ ಸದ್ಯ ನಾನು ಐಫೋನ್ ಕೊಟ್ಟು ಪ್ರ್ಯಾಂಕ್ ಮಾಡ್ತಾಯಿಲ್ಲ, ಇದನ್ನೇ ಕೊಟ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ. ಐಫೋನ್ ಕೊಟ್ಟು ಪ್ರ್ಯಾಂಕ್ ಮಾಡಿ ಬೇಜಾರಾಗ್ಬಿಟ್ರೆ ನನ್ನ ಮನ್ಸಿಗೆ ಒಂಥರ ಬೇಜಾರಾಗೋಯ್ತದೆ. ನೋಡೋ ಒಟ್ನಲ್ಲಿ ಪ್ರ್ಯಾಂಕ್ ಬೇಜಾರು, ಒಟ್ನಲ್ಲಿ ಹೆಂಗೆ ಆದ್ರೂ ಬೇಜಾರು ಆಗೇ ಆಯ್ತದೆ. ಬಟ್ ಆದರೂ ನೋಡೋ ಬನ್ನಿ ಹೆಂಗಾಯ್ತದೆ ಅಂತ ಅಂದ್ಬಿಟ್ಟು ಒಳ ಮನ್ಸು ಒಂಥರ ನನಗೆ. ಇದಕ್ಕೆ ಬನ್ನಿ ಮಿಸ್ ಬನ್ನಿ. ಇಲ್ಲ ಕಣ್ಮುಸ್ಕಲ್ಲ, ಫೋನ್ ಆಫ್ ಮಾಡು. ಏನ್ ಭಯ ಆಗಿದೆ ಹೆಂಗ್ ಕೊಡಲ್ವೇ. ಮತ್ತೆ ಏನಿರ್ಬೋದು, ನನಗೆ ಎಷ್ಟು ಹೇಳ್ಬೇಡ, ಭಯಬಿಟ್ಟು ಹೇಳ್ಬಿಡ್ರಿ. ನೋಡಿದ್ರು ಹತ್ರ ಗೈಸ್ ಅಪ್ಪಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟು. ಟಚ್ ಮಾಡಕ್ ಕೈ ಹಿಡ್ಕೊ ಗೂಬೆ. ಏನಿರ್ಬೋದು, ಇರ್ಲಿಲ್ಲ ಫೋನ್ ಬಾಕ್ಸ್ ಒಳಗೆ ಚಾಕ್ಲೇಟ್ ಇರ ಓಪನ್ ಮಾಡತ್ತೆ. ಕಣ್ಬಿಡು ಏನು ನೋಡ, ಚಾಕ್ಲೇಟ್ ಇರ್ಬೇಕು ಹೊರಗಡೆ. ಈಗ ಬೇಜಾರಾಯ್ತಾ ಒಳಗಡೆ ಚಾಕ್ಲೇಟ್ ಯಾರು ತಂದ್ಕೊಂಡಿರ್ತಾರೆ ಅಂದ್ರೆ ಹೋಗ್ಬಿಟ್ಟು ಯಾವ್ದೋ ಸೋಪ್ ಅಪ್ಪಿ. ನಿಂಗೆ ಮಡಿಕೊ ಮಜಾ ಮಾಡತ್ತೆ. ಇದು ನನ್ ಕಡೆಯಿಂದ ನಿಂಗೆ. ನಗುವುದು ಅಳುವುದು ನೀವೇ ಹೇಳಿ. ಕೆಟ್ಟಗಿರೋ ಫೋನ್ ಎತ್ಕೊಂಡ್ಬಿಟ್ಟ. ಖುಷಿ ಆಯ್ತಾ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಏನ್ ಅನ್ಸ್ತೈತಪ್ಪಿ? ಖುಷಿ ಆಯ್ತಾ? ನಾನು ಹೇಳಿಲ್ವಾ? ಏನ್ ಅನ್ಸ್ತೈತೆ? ಏನಂದ್ರೆ ಇದು ಶರತ್ಗೆ ತಗೊಂಡವನೆ. ಸೊ ನನ್ ರಿಯಾಕ್ಷನ್ ನೋಡಕ್ಕಿಂತ ನನ್ ಕೈ ಕೊಟ್ಟವನೆ. ಏನಂದ್ರೆ ನಂಗೆ ಗೊತ್ತು, ನಾನು ಏನಂತ ಅರ್ಥ ಮಾಡ್ಕೊಂಡಿದೀನಿ ಅವನಿಂದ. ಬಟ್ ನನ್ ರಿಯಾಕ್ಷನ್ ನೋಡಕ್ಕೆ ಅಂತ ತಂದ್ಕೊಟ್ಟಿರ್ತಾನೆ ಅಷ್ಟೇ. ಚೆನ್ನಾಯ್ತಾ? ನಿಂಗೋಸ್ಕರ ಮಡಿಕೊ. ನಂಬಲ್ಲ, ನಾನು ತಗೋತಾನೆ ಕೆಡ್ಸ್ಕೊಬಿಡು. ಆಮೇಲೆ ಬಂದ್ಬಿಟ್ಟು ನಮ್ಕೊಬಿಟ್ಟ
ಅಂದ್ಬಿಟ್ಟು ನಾನು ಅವಾಗ ನಿನ್ ಬೈ ಅದ್ ಯಾಕೆ ಹೇಳಿ ಏನಂತ ನಂಗೆ ಗೊತ್ತಿಲ್ಲ ನಿಜ ಮಲ್ಲಿಕಾಯ್ ಸುಳ್ಳು ಗೈಸೋದು ಸುಳ್ಳಾಗಿಸಿದು ನನ್ಗೆ ಗೊತ್ತಿಲ್ಲ Serious ಆಗಿ ಈಗ ಅರ್ಥ ಮಾಡ್ಕೊಂಡಿರೋದನ್ನ Serious ಆಗಿ ಕೊಟ್ರೆ ಓ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳ್ಬೋದು serious ಆಗಿ. ಏನನ್ನ ನಂಗೆ ಗೊತ್ತು ಕೊಟ್ಬಿಟ್ಟು ಕೊಡು ಮುಗಿತು ಸೀರಿಯಸ್ ಆಗಿ ತಗೊಂಡಿರೋದೈತಿ. ಸುಳ್ಳು ನಂಬಲ್ಲ ಯಾವ್ದೇ ಕಾರಣಕ್ಕೂ ನಂಬಲ್ಲ ಗೈಸ್ ನಾನು. ಸರ್ ಈ ಫೋನ್ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡು. iPhone 17 Pro Max 1 TB ಗೆಸ್ ಮಾಡು. 1,70,000 ಹೆಂಗೆ ಗೆಸ್ ಮಾಡಿದೆ ಕರೆಕ್ಟಾಗಿ? ಪಕ್ಕನಾ ಪಕ್ಕ ₹1 ಹೆಚ್ಚು ಕಮ್ಮಿ ಇಲ್ಲ. 1,70,000 1,90,000 ಒಂದ್ 20,000 ಡಿಸ್ಕೌಂಟ್ ಮಾಡ್ಬಿಟ್ಟು 1,70,000 ಕೊಟ್ರು. ಮತ್ತೆ ಹೆಂಗ್ ಗೆಸ್ ಮಾಡಿರೋಡ ಹೆಂಗೆ ಗೆಸ್ ಮಾಡಿದೆ? ಗೆಸ್ ಮಾಡಿದ್ಕಾರ ನಿಂಗೆ ಕಣೆ. ಕೊಟ್ಟಾಗ ಏನ್ ಅನ್ಸ್ತು? ಕೊಟ್ಟಾಗ ಅನ್ನಿಸ್ತು ಅದ ಅಂದ್ರೆ ಅನ್ಕೊಂಡಿರ್ಲ ಚಾಕ್ಲೇಟ್ ಗಿಕ್ಲೆಟ್ ಫಸ್ಟ್ ಮುಟ್ಟಿದಾಗ ಅನ್ನಿಸ್ತು ಫೋನ್ ಬಾಕ್ಸ್ ಅಂತ ಗೊತ್ತಾಗೋಯ್ತು. ಬಟ್ ಒಳಗಡೆ ಚಾಕ್ಲೇಟ್ ಆಗಿ ಕೊಟ್ಟಿರ್ತಾರೆ ನನ್ಗೆ ಕೊಡ್ಬೇಕಲ್ಲ ಆಮೇಲೆ ಅಂತ ಅನ್ಬಿಟ್ಟು ಸೊ ಫೋನ್ ತೆಗ್ದಾಗ ಕೊಟ್ಬಿಟ್ಟು ಅಲ್ಲೇ ಕಿತ್ಕೊತೇನೆ ಅಂತ ಅನ್ನಿಸ್ತು ಗೈಸ್. ಜಾಸ್ತಿ ಅರ್ಟ್ ಆಗಿಲ್ಲ ಗೊತ್ತಿಲ್ಲದಾರು ಮಾಡಿದಾಗ ಏನೋ ಅನ್ಸುತ್ತೆ. ಬಟ್ ಏನಂತ ಎಲ್ಲ ಗೊತ್ತಿರುತ್ತಲ್ಲ ಈ ಮೂರ್ ಯಾವಾಗ ಹೆಂಗಿರ್ತವೆ ಅಂತ ಗೊತ್ತು ಗೈಸ್. ಅದ್ರಿಂದ ಸೊ ಕೊಟ್ಬಿಟ್ಟು ಲಾಸ್ಟ್ ಕಿತ್ಕೊಂಡಾನೆ ಅಂತ ಗೊತ್ತು. ಸೊ ಅದಕ್ಕೆ ನಾನು ಏನು ರಿಯಾಕ್ಟ್ ಮಾಡ್ಲಿಲ್ಲ. ಆಮೇಲೆ ಮುಖ ನಡ್ಕೊಂಡಿದ್ದೆ ಏನಕ್ಕೆ ಅಂದ್ರೆ ನಗು ಬತ್ತಿತ್ತು ನನಗೆ. ಅಳು ಬತ್ತಿಲ್ಲ ನಗು ಬತ್ತಿತ್ತು. ಕಿತ್ಕತ್ತೆ ಗೊತ್ತಿಲ್ವಾ ಕಣ್ಣೀರ್ ಮೂಗೆಲ್ಲ ಕ್ಯಾಪ್ಚರ್ ಮಾಡೋ ಕಣ್ ಕ್ಯಾಪ್ಚರ್ ಮಾಡಿದ್ರೆ ಮಾಡೋ ಮಾತಾಡಕ್ಕೆ ಇನ್ನೇನ್ ಮಾಡ್ತಾನೆ ಗೊತ್ತಾ? ಅಳ್ದೇ ಇರೋರ್ನ ಅಳ್ಬೇಡ ಇರು ಅಂತ ಅಳ್ಸ್ಬಿಡ್ತಾರೆ ಗೈಸ್. ಸೊ ನನ್ಗೆ ಗೊತ್ತಿತ್ತು ಅದಕ್ಕೆ ಸೊ ನಾನು ಏನು ರಿಯಾಕ್ಟ್ ಮಾಡ್ಲಿಲ್ಲ. ಈ ಫೋನ್ ಯಾಕೋತ ತಗೊಂಡಿದ್ದು 16 Pro Max ಅಲ್ಲಿ ತಗೊಂಡು ಫೋಟೋಗಳು ಬೇಜಾರ. 70 Pro Max ಅಲ್ಲಿ ತಗೊಳ್ ಮಾಂತನಕಳ ಗುಳಿ ಹಾಗಾದ್ರೆ ಯಾರಾದ್ರೂ ಫೋಟೋ ತಗೋಬಿಟ್ಟವ್ರೆ. ಎಸ್ ಫೋಟೋ ಇಲ್ಲ ಒಳ್ಳೆ ಕೋತಿ ಕೊಡಂಗಿದೆ. ಅದಲ್ಲಿ ಜಾಪನೀಸ್ ನಾಯಿ. ಓ ಏನ್ ಬ್ಯಾಟಿಂಗ್ ಆಡ್ತಿದ್ಯೆ. ಅಟ್ಲೀಸ್ಟ್ ಬಂದ್ರೆ ಬೈತಿಯೇನೋ ಅಂತ ಅನ್ಕೊಂಡಿದ್ಯೆ. ಏನೋ ಗುಳಿ ಫಸ್ಟ್ ಚಾಕ್ಲೇಟ್ ತಿನ್ಬಿಡಿ. ಫಸ್ಟ್ ಚಾಕ್ಲೇಟ್ ತಿನ್ನಪ್ಪಿದೆ. ಮಾನ ಮರ್ಯಾದೆ ಇಲ್ವಾ ನಿಂಗೆ? ನಿಮ್ಗಿರ್ಬೇಕು ಅಲ್ಲ ಊಟ ತಿನ್ನಲ್ಲ ಅನ್ಕೊಂಡು ಬಾರಿಸ್ತೇವೆ ಎಲ್ಲ. ನೀವು ಬರಗಂಟ ಅನ್ಕೊಂಡು ಬಲ್ಲಳ್ಳಿ ಹೇಳಿದ್ಯಲ್ಲವಾ ಕಾಲ. ಅಪ್ಪಿ ಅಂದ್ರೆ ಯಾರು? ಅಡ್ಡ ಯಾರ್ದಾಗಿರ್ತದೆ ಅನ್ನೋದೆಲ್ಲ ಇಂಪಾರ್ಟೆಂಟ್. ಅಡ್ಡ ಯಾರು ಆಳ್ತಾರೆ ನನ್ ಮರ್ತ ಇದು ಗೂಳಿ ಹೊಡ್ದ. ಎಂತ ಡೈಲಾಗ್ ಹೊಡ್ದ ನೋಡಿ ಗೂಳಿ. ಏನ್ ಸಂಸ್ಕಾರ ಕಲ್ಸೋರು ನೋಡೋರ್ ಮನೇಲಿ. ನಿಮ್ಮಲ್ಲಿ ಅವ್ರ ದನ ಕರುಗಳನ್ನ ಸಾಕೋರು ನಿಮ್ಮ ಮನೇಲಿ. ಇದೊಳ್ಳೆ ಸರಿ. ಇದ್ ಕಡೆ ಬರ್ಗರ್ ಕಟ್ಸೋ ಗಂಟೆನೆ 1 ಗಂಟೆ ಮಾಡಿದ್ರು ಗೊತ್ತಾ ಅಪ್ಪಿ? ಅದ್ ನಮ್ ಖುಷಿ ಅಪ್ಪಿ. ನೀನ್ ಅದನ್ನೆಲ್ಲ ಪ್ರಶ್ನೆ ಮಾಡಂಗಿಲ್ಲ. ಏನ್ ತಿನ್ಬಾರ್ದು ಅಂತ ರೂಲ್ಸ್ ಐತಾ? ಯಾಕೆ ಬರ್ಗರ್ ಮಾಡಿರೋ ಏನಿಲ್ಲ ಬರ್ಗರ್ ಕೊಡು ಅಂದ್ರೆ ಹಿಂಗ್ ಚಾಕ್ನ ಇದು ಅದೆಲ್ಲ ಚೆರ್ಬೇಕು. ನೋಡಿ ಎಲ್ರಿಗೂ ಕೊಟ್ಕೊಬಿಡ್ತೇನೆ. ಕೊನೆಯ ಜಾಸ್ತಿ ಅವನ ಬಳ್ಳಿ ಕಣ್ತೀನಿ ಗುಳಿ ಬಳ್ಳಿ ನೋಡಿ. ಅಲ್ಲ ಇವಳು ಎಂತವಳು ನೋಡ್ಲ. ಅವಾಗ್ಲೂ ವಯಸ್ಸಾದವ್ರು ಮಾತಾಡ್ತಾರಲ್ಲ ಅಂತ ಮಾತಾಡೋದ್ ಕಳು. ಅವ್ವ ಬೈಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟು ಬೈತಾ ಇರೋದು. ಅತ್ತೆಗಿಂತ ಚೆನ್ನಾಗಿ ಬೈಯೋದ್ ಕಲ್ತ್ಬಿಟ್ಟಿದೆ ಅವಳೆ. ಅತ್ತೆ ಬೈದಿರೋದೇ ನೋಡ್ನಿಲ್ಲ. ಅಂತವ್ರ ಹೊಟ್ಟೆಲಿ ಎಂಥ ಮಗಳುಟ್ಟೆ. ಒಂದೊಂದು ಮುತ್ತು ಕಡೆ ವರಲಕ್ಷ್ಮಿ ಎಂಥ ಮಗ್ಳು ಜನ್ಮ ಕೊಟ್ಟೆ. ಇದು ಪ್ರಾಬ್ಲಮ್ ಏನು ಅಂದ್ರೆ ಗುರಿ ಇವಳು ಹೇಳೋ ಮಾತು ಅರ್ಥ ಮಾಡ್ಕೊ ನೀನು. ಎಲ್ಲ ಸತಿನೂ ಒಂದೇ ಟೈಮ್ ಆಗಿದ್ದೆ ಏನ್ ಬಲ್ಲಳ್ಳಿ ಕಿಟ್ಟೋಯ್ತಾ ಇದು. ಅದು ಅವಳ ಮನ್ಸಿನ ಮಾತು. ಆದ್ರೆ ಹೇಳ್ತಾ ಇಲ್ಲ ಅಷ್ಟೇ ಅವಳು. ಹೇಳಿಲ್ವ ದೊಡ್ಡವ್ರು ಹೇಳೋ ಮಾತುಗಳೆಲ್ಲ ನಪ್ಪಿ ಬಾಯಿಂದ ಕೇಳ್ಬೇಕು. ಇದೆ ಎಷ್ಟು ವಯಸ್ಸಾಗೈತೆ ಈ ಮುದುಕಿಗೆ? ಎಷ್ಟಾಗೈತೆ? ಓ ಸಸಾಂಗ್ ಬಿಡಪ್ಪ ಸಸಾಂಗ್. ನಿಂಗೆ ಸೆಕೆಂಡ್ ಪ್ಲೇಸ್ ಕಡೆ ಸಸಾಂಗ್ ಯಾವತ್ತು ಫಸ್ಟ್ ಪ್ಲೇಸ್. 3ನೇ ಪ್ಲೇಸ್ ನಮ್ಮ ಅಮ್ಮಗೆ. 4ನೇ ಪ್ಲೇಸ್ ಅವಂಗೆ. ಅವು ಎಲ್ಲ ಲಾಸ್ಟ್ ಪ್ಲೇಸ್ ಗೊತ್ತಾರೆ. ನಮ್ದೇ ಚೆನ್ನಾಗದೆ ಇರುತ್ತಲ್ಲ ಹೇಳಲ್ಲಿ. ಇಲ್ಲ 4ನೇ ಪ್ಲೇಸ್ ನಿಮ್ಮ ಅಪ್ಪಂದು.
5, 6, 7, 8, 9, 10 ಎಲ್ಲ ಬರೀ ಅಪ್ಪಿಗೆ ಕೊಡ್ತಿರ್ಬೇಕಲ್ಲ. ಲಾಸ್ಟ್ ನಮ್ದು ಎಲ್ಲ ಲಾಸ್ಟ್ ನೋಡು ಈ ರೀತಿ ಇದಕ್ಕೆ ಇಲ್ಲ ನಮ್ದು ಠೇವಣಿಯಿಂದನೇ ಕಳೆದ ಠೇವಣಿ ಕಳ್ಕೊಬಿಟ್ಟೆ ನಾವು. ಆದ್ರೆ ಒಪ್ಪಿ ಬಿಡು ಹೆವಿ ಇಂಟೆಲಿಜೆಂಟ್. ನಿಮ್ ಮನೆಯಲ್ಲಿ ಯಾರು ಇಷ್ಟು ಇಂಟೆಲಿಜೆಂಟ್ ಇಲ್ವೇ ಇಲ್ಲ ಅಲ್ಲಿ. ಏನಕ್ಕೆ ಇಷ್ಟು ಇಂಟೆಲಿಜೆಂಟ್ ಆಗಿ ಬಿಡ್ತೆ ಅಂತ ನಿನಗೆ ನೀನು ಯಾವತ್ತು ಕ್ವಶನ್ ಮಾರ್ಕ್ ಹಾಕೊಂಡಿಲ್ವಾ ಅಪ್ಪಿ? ಗುಳಿ ಹಂಗೆ ಕಾರಲ್ಲಿ ಹಿಂಗೆ ರೇಗಿಸ್ತಾ ಏನ್ ಅಂದಿದ್ದವಳು ಮುಚ್ತೀಯಾ? ಸರ ನಿಲ್ಸ ಕಾರ, ನಾ ಕಾರಿಗೆ ಇಲ್ಲೇ ಹೊಟ್ಟೋಗ್ಬಿಡ್ತೀನಿ. ಅಣ್ಣ ನೀನ್ ಮಾತಾಡ್ತಿದ್ನ? ನಾನೇನ್ ಮಾತಾಡ್ಸದ್ನ? ಇಲ್ಲ ಸಂಜು ಗುರು ಹಂಗಲ್ಲ ಗುರು ಗುರು ಅದು ಯಾಕಮ್ಮ ನೆಗಿತ ಕೂತಿದ್ದೆ ಸುಮ್ಮನೆ. ಅತ್ತೆ ನಮ್ಮ ಸ್ಟೈಲಿಸ್ ಅತ್ತೆ ಮಾಡ್ರನ್ ಅತ್ತೆ ಅಪ್ಪ, ನಾರ್ಮಲ್ ಅತ್ತೆ ಅಲ್ಲ ಮಾಡ್ರನ್ ಅತ್ತೆ ಇವರು. ಅವ್ರು ನೀನ್ ಯಾಕೆ ಹಿಂಗಾಗ್ಬಿಟ್ಟೆ? ಇನ್ನು ಏನ್ ಸಿಟ್ ಪೀರಿಯಡ್ ಅಲ್ಲಿ ಇದೆಯಲ್ಲ ನೀನು. ಇಲ್ಲೋಡೆ ಭಗವದ್ಗೀತೆ ಹೊಡ್ತಾ ಇಲ್ಲ ಕಣ ಡಿಕ್ಷನರಿ. ಅದು ಪ್ರ್ಯಾಂಕ್ ಅಂದ್ರೆ ಏನು ಗೊತ್ತಾ? ಅಲಂಕಾರ ಮಾಡು. ಗುಳಿತ ನೀರೇ ಇಲ್ವಂತೆ, ನೀರದ ಗುಳಿ ಅಂತಾನೆ. ನಾನು ಹೇಳಿದ್ದು ಗೂಳಿ ಚೊಂಬಲಿ ನೀರ ಹೇಳ್ದರು, ನೀರನ್ನ ಹೇಳ್ಬಿಟ್ಟು ಎತ್ಕೊಯ್ತವನೆ ಅಂತ. ನೀನ್ ಯಾಕೆ ಹಿಂಗ ಅರ್ಥ ಮಾಡ್ಕೋತೀಯ? ಜಾಪನೀಸ್ ನಾಯಿ ಗೂಳಿ ಬಗ್ಗೆ ಮಾತಿದ್ದು ನಿನ್ ಬಗ್ಗೆ ಅದ್ರಲ್ಲಿ ಗೂಳಿ ತಾನೇ ಜಾಸ್ತಿ ಹೇಳಿರೋದು ನೀನು. ಗೂಳಿ ನೀರೇ ಇಲ್ಲ ಅಂತ ಮಾತಾಡ್ದವ್ರು ಯಾರು? ಪೆಂಗ್ ಗೂಳಿದ ಬಗ್ಗೆ ತಾನೇ ಮಾತಾಡ್ದವ್ ನಾನು. ಪೆಂಗ ನಾನು ನಿನ್ನ ಆಡ್ಕತಿರೋದು. ಒಂದ್ ಕಡೆಗೆ ಐಫೋನ್, ಇನ್ನೊಂದ್ ಕಡೆಗೆ 70 Pro. ಅಲ್ಲ ಎಂತ ಅಲ್ಲ ಎಂತಾಯ್ತಾ? ಇವ್ರಿಬ್ರು ಜೋಕರ್ ಮಾಡ್ಕೊಂಡು ನಾವೇ ನಿನ್ನ ಜೋಕರ್ ಮಾಡ್ಕೊಂಡಿರೋದು, ನೀನ್ ನನ್ನ ಜೋಕರ್ ಮಾಡ್ಕೊಂಡಿರೋದಲ್ಲ. ಚಿಕ್ಕ ವಯಸ್ಸಲ್ಲಿ ಗೊಣ್ಣೆ ಸುರಿಸ್ತಿದ್ಲು, ಓಕೆ. ದೊಡ್ಡೋಳಾದ್ಮೇಲೆ ಸುರಿಸ್ತೋಳಲ್ಲ ಯಾಕೆ? ಸಂಧಿಗಳು ನಗೆದ್ ನೋಡ್ಬೇಕಾ? ನೋಡ್ಕೊಂಡ್ರಿ ಎಳ್ನೀರು ಬಿಡಿಸ್ಕೊಂಡು ಮಾಡಿ ಮಾಡಿ ನೋಡ್ಬೇಕು ಅಂತ. 11 ಕಾಲ ಆಯ್ತು, ಮಾನ ಮರ್ಯಾದೆನದಿದ್ದ 11 ಕಾಲಲ್ಲ ಕಣ್ಮದ್ವೆ, 11 ಕಾಲು ಇಲ್ಲ ಲೋ. ನಂಗೆ ಗೊತ್ತಿತ್ತಲ್ಲೋ, ಸುಮ್ನೆ ನೀನ್ ಯಾವ ತರ ರಿಯಾಕ್ಟ್, ನೀನ್ ಯಾವ ತರ ರಿಯಾಕ್ಟ್ ಮಾಡಿದ್ದು ಅಂತ. ನಂದು ನೆಕ್ಸ್ಟ್ ಬೇಡ ಬಿಡು, ಲಾಸ್ಟ್ ಜಾಸ್ತಿ ಕಾಮಿಡಿ ಇರಲ್ಲ ಅದು. ಫುಲ್ ಕಾಮಿಡಿ. ಕಾಮಿಡಿ ಅಲ್ಲ ಹೇಳಿದ್ದು, ಆ ಟೈಮಲ್ಲಿ ಯಾವ ತರ ಇರ್ತಿತ್ತು ಸಿಚುವೇಶನ್.